ಅನೇಕ ವರ್ಷಗಳಿಂದ ನೀಲಕಂಠೇಶ್ವರ ಕಾರ್ಪೊರೇಷನ್ ಕಂಪ್ನಿಯಿಂದ ಏನು BP2 ಮತ್ತು ಜನನಿ ಭತ್ತ ತರಿಸಿ ಬೀಜ ತರಿಸಿ ಭತ್ತ ಬೆಳೀತಾ ಇದ್ರು. ಒಳ್ಳೆ ಚೆನ್ನಾಗಿ ಬೆಳೆ ಬರ್ತಾ ಇತ್ತು. ಈ ವರ್ಷ ಅದೇ ರೈತರ ಒಂದು ಹೆಚ್ಚಿನ ಬೇಡಿಕೆ ಇದೆ ಅಂತೇಳಿ ಈ ಕಂಪ್ನಿಯವರು ಕಳಪೆ ಬೀಜವನ್ನು ತಯಾರು ಮಾಡಿ ಕಳಪೆ ಬೀಜ ಮಾರಾಟ ಮಾಡಿದ್ದಾರೆ. ಹಾಗಾಗಿ ರೈತರ ಸಂಪೂರ್ಣ ನಷ್ಟವಂತಕ್ಕಂಥ ಪರಿಸ್ಥಿತಿ ಬಂದಿದೆ. ಈಗ ಅನೇಕ ರೈತರು ಹೊಲಗಳಲ್ಲಿ ನೋಡಿದರೆ ಇವತ್ತೇನೋ ಇಳುವರಿ 15 ಚೀಲ 20 ಚೀಲ 30 ಚೀಲ ಈ ರೀತಿ ಇಳುವರಿ ಕಡಿಮೆ ಆಗ್ತಾಯಿದೆ ಕೆಲವು ರೈತರು. ಹಾಗಾಗಿ ನಾವು ಒತ್ತಾಯ ಮಾಡೋದೇನಂತಂದರೆ ಈ ನೀಲಕಂಠೇಶ್ವರ ಕಂಪ್ನಿ ಮೊದಲನೇದಾಗಿ ರಾಜ್ಯದಲ್ಲಿ ಮಾರಾಟಕ್ಕೆ ಅನುಮತಿ ತಗೊಂಡಿಲ್ಲ. ಒಂದನೇದು ಮಾರಾಟಕ್ಕೆ ಅನುಮತಿ ತಗೊಳ್ಳದೇ ಇರುವಂಥ ಕಂಪ್ನಿ ಲಕ್ಷಾಂತರ ಪ್ಯಾಕೆಟ್ ಬೀಜಗಳನ್ನು ನಮ್ಮ ರಾಜ್ಯದಲ್ಲಿ ಮಾರಾಟ ಮಾಡಿದೆ. ಹಾಗಾಗಿ ಈ ಸರ್ಕಾರ ಈ ಗುಳ್ಳು ಎಚ್ಚೆತ್ಕೊಂಡು ಆ ಕಂಪನಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು. ಕ್ರಿಮಿನಲ್ ಮೊಕದ್ದಮೆ ಹಾಕಿ ರೈತರಿಗೆ ನಷ್ಟ ಆಗುವಂಥ ರೈತರಿಗೆ ಪರಿಹಾರ ಕೊಡಬೇಕು. ಈಗಾಗಲೇ ಕೃಷಿ ವಿಜ್ಞಾನಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ ರೈತರ ಜಮೀನನ್ನು. ಆದರೆ ನಮಗೇನು ಅನುಮಾನ ಅಂತಂದರೆ ಇದುವರೆಗೂ ಕೂಡ ಯಾವುದೇ ವಿಜ್ಞಾನಿಗಳು ರೈತ ಪರವಾದಂಥ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲ. ಹಾಗಾಗಿ ನಾವು ಇವರು ಕಂಪ್ನಿ ಪರವಾಗಿ ವರದಿ ಕೊಡ್ತಾರೆ ಅನ್ನುವಂಥ ನಮಗೆ ಅನುಮಾನ ಇದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತಂದರೆ ಏನಾದರೂ ಕಂಪ್ನಿ ಪರವಾಗಿ ವರದಿ ಬಂತು ಅಂತಂದರೆ ಅವ್ರೇನಾದರೂ 2 ವರದಿ ಕೊಡಬೇಕಾಗತ್ತೆ. ಏನಂತಂದರೆ ಇದು ಬೀಜ ಕಳಪೆ ಅಲ್ಲ ಅಂತೇಳಿ ವರದಿ ಕೊಟ್ಟರಪ್ಪ ಅಂದರೆ ಇದು ಹವಾಮಾನ ವೈಪರೀತ್ಯದಿಂದ ಆಗೈತೆ ಅಂತ ಏನಾದರೂ ಬಂತು ಅಂದರೆ ಹವಾಮಾನ ವೈಪರೀತ್ಯ ಆದರೆ ಸರ್ಕಾರ ರೈತರಿಗೆ ಪರಿಹಾರ ಕೊಡಬೇಕು. ಇಲ್ಲ ಬೀಜ ಫಾಲ್ಟ್ ಅಂತಂದರೆ ಆ ಬೀಜದ ಕಂಪ್ನಿಯ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಇವೆಲ್ಲ ರೈತರು ಏನಿದ್ದಾರೆ ನಷ್ಟ ಆದಂಥ ರೈತರು ಸಂಪೂರ್ಣ ಸರ್ವೆ ಮಾಡಿ ಅವ್ರಿಗೆ ನಷ್ಟ ಪರಿಹಾರ ಕೊಡಿಸ್ಬೇಕು. ಹಾಗಾಗಿ ನಾವು ಏನು ಮಾಡಿದ್ದೇವೆ ಅಂತಂದರೆ ಎಲ್ಲ ರೈತರಿಗೆ ಈಗಾಗಲೇ ನಾವು ಜಾಗೃತಿಯನ್ನು ಮೂಡಿಸಿ ನಾಳೆ ಬುಧವಾರ ದಿವಸ ಎಲ್ಲರೂ ಸಾಮೂಹಿಕವಾಗಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ ಸಹಾಯಕ ಕೃಷಿ ನಿರ್ದೇಶಕರಿಗೆ. ಎಲ್ಲ ರೈತರಿಗೂ ನಾವು ಬರ ಕೇಳಿದ್ದೀವಿ. ನಂತರದಲ್ಲಿ ಅವತ್ತು ಬುಧವಾರ ದಿವಸ ಬಂದಂಥ ರೈತರು ಎಲ್ಲರೂ ಒಟ್ಟಿಗೆ ಸೇರಿಸಿ ಅವ್ರು ದೂರನ್ನು ಕೊಡ್ತಾರೆ. ನಂತರದಲ್ಲಿ ಉಳಿದಂಥ ರೈತರು ಎಲ್ಲರೂ ಯಾರ್ಯಾರು ಹೊಲದಲ್ಲಿ ರೈತರು ಆ ಥರ ಬೆಳೆ ಆಗಿದೆ ಅವರೆಲ್ಲರೂ ಬಂದು ಕೊಡಬೇಕು ಅಂತ ಹೇಳಿ ನಾವು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀವಿ. ಹಾಗಾಗಿ ಇದರಲ್ಲಿ ಕೂಡ ನಾವು ಮೆನ್ಷನ್ ಮಾಡಿದ್ದೀವಿ, ಏನಾದರೂ ರೈತರಿಗೆ ಅನುಮಾನ ಇತ್ತಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳಿ ಒಂದು 3 ನಂಬರನ್ನು ಹಾಕಿದ್ವಿ, ಮೊಬೈಲ್ ನಂಬರು. ಹಾಗಾಗಿ ಎಲ್ಲ ರೈತರಿಗೂ ಕೂಡ ಬುಧವಾರ ದಿವಸ ಸರಿಯಾಗಿ 10 ಗಂಟೆಗೆ ಪ್ರವಾಸಿ ಮಂದಿರದ ಹತ್ರ ಬರಬೇಕು ಅಂತ ಹೇಳಿ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀವಿ.